ಸೊ ಆ ಟೈಮಲ್ಲಿ ಇನ್ನೂ ಈ ಹೆಲ್ತ್ ಸೆಕ್ಟರ್ ಅನ್ನೋದು, ಅದು ಈ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಅನ್ನೋದು ತುಂಬ ಪ್ರವರ್ಧಮಾನಕ್ಕೆ ಏನು ಬಂದಿರಕ್ಕಿಲ್ಲ. ಸೊ ತುಂಬ ಅತ್ಯಂತ ಕೆಳಮಟ್ಟದಲ್ಲಿತ್ತು. ಒಂದು ಸಾರ್ವಜನಿಕರಲ್ಲೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣ. ಸೊ ಅಂಥದ್ರಲ್ಲಿ ನಿಮಗೆ ಇನ್ನೂ ಹಲವಾರು ಚಾಲೆಂಜ್ಗಳಿದ್ದು. ಒಂದು ಕಡೆಗೆ ಸಿಬ್ಬಂದಿ, ಡಾಕ್ಟರ್ಸು, ಇಕ್ವಿಪ್ಮೆಂಟ್ಸು, ಜೊತೆಗೆ ಒಂದು ಇಚ್ಛಾಶಕ್ತಿ ಮಾತ್ರ ನಿಮ್ಮಲ್ಲಿ ಬಲವಾದ ಇಚ್ಛಾಶಕ್ತಿ ಬಿಟ್ಟರೆ ನಿಜ ಇವ್ಯಾವುದು ನಿಮ್ಮ ಜೊತೆಗೆ ಇರಲಿಲ್ಲ ಅವಾಗ. ಸೊ ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಅಂತ? ಅಂದರೆ ಏನಾಯಿತು, ಮೊದಲನೇದಾಗಿ ಆರ್ಥಿಕ ಸಮಸ್ಯೆ ಕೂಡ ಇತ್ತು. ಹೌದು. ಅಂದರೆ ನಮ್ಮ ಬ್ಯಾಂಕ್ ಡಿಪಾಸಿಟಲ್ಲಿ, ಆಸ್ಪತ್ರೆಯ ಬ್ಯಾಂಕ್ ಡಿಪಾಸಿಟ್ಟು 5 ಕೋಟಿ ಇತ್ತು, ಹುಡ್ಕೋ ಲೋನು 6 ಕೋಟಿ ಸಾಲ ಇತ್ತು. ಸೊ ಆವಾಗ ನಾನೇನು ಮಾಡಿದೆ ಅಂದರೆ, ಯಾಕೆಂದರೆ ಯಾವುದೇ ರೋಗಿ ಒಂದು ಆಸ್ಪತ್ರೆಗೆ ಬರಬೇಕಾದ್ರೆ 3-4 ಕಾರಣಕ್ಕೆ ಬರ್ತಾರೆ. ಒಂದು, ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು. ಎರಡನೇದು, ಕೈಗೆಟುಕೋ ದರದಲ್ಲಿ ಸಿಗಬೇಕು. ಮೂರನೇದು, ಅಲ್ಲಿ ಇರತಕ್ಕಂಥ ವ್ಯವಸ್ಥೆ ಮತ್ತು ವೈದ್ಯರುಗಳ ಬಗ್ಗೆ ವಿಶ್ವಾಸ ಇರಬೇಕು. ಟ್ರಸ್ಟ್ ಅಂತ ಏನು ಹೇಳ್ತೀವಿ ಅದಿರಬೇಕು. ಸೊ ಅದಕ್ಕೆ ನಾನು ಆ ಸಂದರ್ಭದಲ್ಲಿ ಮಾಡಿದ್ದು ಅಂದರೆ, ಇವಾಗ ಸರ್ಕಾರದಿಂದ ಅನುದಾನ ಬರೋದು ಒಂದು ಭಾಗ, ಜೊತೆಗೆ ಅನುದಾನ ಯಾವಾಗ ಬರುತ್ತೆ ಅಂದರೆ, ಆಸ್ಪತ್ರೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ, ಸಾರ್ವಜನಿಕರಲ್ಲಿ ಈ ಆಸ್ಪತ್ರೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದರೆ ಸ್ವಲ್ಪ ಅನುದಾನ ಬರುತ್ತೆ. ಅದರ್ವೈಸ್ ಏನಾಗುತ್ತೆ, ಅನುದಾನ ಬೇಸಿಕಲಿ ಬರೀ ಸಂಬಳಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಬೇರೆ ಅದು ಡೆವಲಪ್ಮೆಂಟ್ಗೆ ಅದು ಸ್ವಲ್ಪ ಇಂದು ಮುಂದೆ ನೋಡ್ತಾರೆ. ಅದಕ್ಕೆ ನಾನು ನಮ್ಮ ಸಿಬ್ಬಂದಿ, ಆಮೇಲೆ ಯಾವುದೇ ಒಂದು ಆಸ್ಪತ್ರೆ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ನನ್ನ ಪರಿಕಲ್ಪನೆ ಏನಿತ್ತು, ಕೇವಲ ಕಟ್ಟಡಗಳಿಂದ ಆಗಲಿ ಅಥವಾ ಉಪಕರಣಗಳಿಂದ ಆಗಲಿ ಮಾತ್ರ ನಾವು ಒಳ್ಳೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಉತ್ತಮವಾದಂಥ ಸ್ನೇಹಪರ ಅಥವಾ ರೋಗಿ ಸ್ನೇಹಿ, ಕೆಲಸ ಮಾಡತಕ್ಕಂಥ ರೋಗಿ ಸ್ನೇಹಿ ಮತ್ತು ಸಿಬ್ಬಂದಿ ಸ್ನೇಹಿ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ನನಗೆ ಬಲವಾಗಿತ್ತು. ಸೊ ಆವಾಗ ನಾನು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರು ಇದ್ದದ್ದು 420 ಜನ ಅಷ್ಟೇ. ಇವತ್ತು 3,500-4,000 ಆಸುಪಾಸಿನಲ್ಲಿದೆ. ನಾನು ಅವ್ರನ್ನೆಲ್ಲ ಕರೆದು ಏನು ಹೇಳಿದೆ, ನಾವೆಲ್ಲ ಸೇರಿ ನಮ್ಮ ಒಂದು ದಿನದ ವೇತನವನ್ನು ನಾವು ಆಸ್ಪತ್ರೆಗೆ ದೇಣಿಗೆಯಾಗಿ ಕೊಡೋಣ. ನೋಬಲ್ ಕಾನ್ಸೆಪ್ಟ್ ತುಂಬ. ನಂತರ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಕೇಳೋಣ. ಸೊ ಅದಕ್ಕೆ ಹೇಳ್ತೀವಲ್ಲ, ಚಾರಿಟಿ ಶುಡ್ ಸ್ಟಾರ್ಟ್ ಅಟ್ ಹೋಮ್ ಅಂತ. ಸೊ ನಂತರ ಎಲ್ಲ ಒಪ್ಕೊಂಡ್ರು. ಸೊ ಆವಾಗ ಏನಾಯಿತು, ಕೆಲವು ಕ್ಯಾಶ್ ರಿಚ್ ಆರ್ಗನೈಜೇಷನ್ಸ್ ಇದ್ದಾವೆ ನಮ್ಮ ಸರ್ಕಾರಿ ಅಧೀನದಲ್ಲಿ, ಲೈಕ್ ಮೈಸೂರು ಮಿನರಲ್ಸ್ ಲಿಮಿಟೆಡ್, ಅಟ್ಟಿ ಗೋಲ್ಡ್ ಮೈನ್ಸ್, ದೆನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಫೆಡರೇಷನ್, MSIL. ಸೊ ಇವ್ರನ್ನೆಲ್ಲ ಸಂಪರ್ಕ ಮಾಡಿ ಸ್ವಲ್ಪ ಹಣ ಸಂಗ್ರಹಿಸಲಿಕ್ಕೆ ಶುರು ಮಾಡಿದ್ವಿ. ಜೊತೆಗೆ ನಂತರ ಆಸ್ಪತ್ರೆಯಲ್ಲಿದ್ದಂಥ ಸಿಬ್ಬಂದಿಯವ್ರನ್ನ ಅವ್ರದ್ದು, ಯಾಕೆಂದರೆ ಫಸ್ಟ್ ಕಾಂಟ್ಯಾಕ್ಟ್ ಬರೋರು ಯಾರು, ವಾರ್ಡ್ ಬಾಯ್ಸ್ ಬರ್ತಾರೆ, ಅಟೆಂಡರ್ಸ್ ಬರ್ತಾರೆ, ಅಥವಾ ಹೌಸ್ ಕೀಪಿಂಗು ಅಥವಾ ಸೆಕ್ಯೂರಿಟಿಯವ್ರು ಬರ್ತಾರೆ. ಒಂದು ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ವೈದ್ಯರನ್ನು ನೋಡೋದಕ್ಕೆ ಮೊದಲು ಸಂಪರ್ಕ ಆಗೋದು ಇವ್ರುಗಳನ್ನ. ಸೊ ಅಲ್ಲಿ ಅವರ ನಡವಳಿಕೆಗಳು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ದಿಸ್ ಆರ್ ಆಲ್ ಸ್ಮಾಲ್ ಥಿಂಗ್ಸ್. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಮೈಕ್ರೋ ಚೇಂಜಸ್ ಬ್ರಿಂಗ್ ಮ್ಯಾಕ್ರೋ ಟ್ರಾನ್ಸ್ಫಾರ್ಮೇಷನ್. ನಿಜವಾಗಿ. ಸೊ ನಂತರ ಅವರು ಯಾವ ರೀತಿ ವರ್ತಿಸಬೇಕು, ಬಹುವಚನ ಮಾತಾಡಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಏಕವಚನ ಅಂದರೆ ಅಹಂಕಾರ ಅಂತೆ, ಬಹುವಚನ ಅಂದರೆ ಅಲಂಕಾರ ಅಂತೆ. ಸೊ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋಂಥದ್ದು. ನಂತರ ಅಲ್ಲಿ ಈ ಟಾಯ್ಲೆಟ್ ಫೆಸಿಲಿಟೀಸ್ನ ಇಂಪ್ರೂವ್ ಮಾಡಬೇಕು. ಇದು ಸರ್ಕಾರಿ ಆಸ್ಪತ್ರೆಗಳು ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ, ಯಾಕೆಂದರೆ ಒಂದು ದೇಶ ಅಭಿವೃದ್ಧಿಯ ಮೌಲ್ಯಮಾಪನ ಆಗೋದು ನಿಮ್ಮ ಟಾಯ್ಲೆಟ್ ನೋಡಿದರೆ ಗೊತ್ತಾಗುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ, ಆಪ್ರೇಷನ್ ಥಿಯೇಟರ್ಸ್ ಎಷ್ಟು ಚೆನ್ನಾಗಿ ಇಟ್ಕೊತೀವೋ ಟಾಯ್ಲೆಟ್ಸು ಅಷ್ಟೇ ಚೆನ್ನಾಗಿ ಇಟ್ಕೋಬೇಕು. ಅದನ್ನು ಹಾಗಾಗಿ ಈ ರೀತಿಯ ಒಂದು ಹಣವನ್ನು ನಾವು ಆಂತರಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಾ ಬಲಪಡಿಸ್ತಾ ಹೋದ್ವಿ. ನಂತರ ಏನಾಗಿತ್ತು, ಸುಮಾರು 33 ವ್ಯಾಜ್ಯಗಳಿತ್ತು. ಯಾವುದು, ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ವರ್ಗಕ್ಕೂ ಮತ್ತು ಆಡಳಿತ ವರ್ಗಕ್ಕೂ 33 ಕೇಸ್ಗಳಿದ್ವು ಹೈಕೋರ್ಟಲ್ಲಿ.
ನಾನು ಅವ್ರನ್ನೆಲ್ಲ ಕರೆದೆ. ಯಾಕೆಂದರೆ ಫಸ್ಟು ಕೆಲಸ ಮಾಡತಕ್ಕಂಥ ವಾತಾವರಣ ಮಾಡಬೇಕು. ಒಬ್ರನ್ನೊಬ್ಬರು ನೋಡಿದರೆ ಖುಷಿಯಾಗಿ ಮಾತಾಡೋಂಗಿರಬೇಕು, ನಗ್ನಗ್ತಾ ಇರಬೇಕು. ಒಂದು ಯಾಕೆಂದರೆ ನಮ್ಮ ಇದು ಒಳ್ಳೆ ವಾತಾವರಣ ಇದ್ದರೆ, ಅಥವಾ ಇಲ್ಲಿ ಎಲ್ಲ ಅದರ್ವೈಸ್ ಏನಾಗುತ್ತೆ, ಆಸ್ಪತ್ರೆಗೆ ಬರತಕ್ಕಂಥ ವೈದ್ಯರಾಗ್ಬೋದು ಅಥವಾ ಇನ್ನು ಬೇರೆ ಸಿಬ್ಬಂದಿಯವರಾಗ್ಬೋದು, ಯಾಕಪ್ಪ ನಾವು ಆಸ್ಪತ್ರೆಗೆ ಬರ್ತೀವಿ ಅನ್ನಬಾರ್ದು, ಖುಷಿಯಾಗಿ ಬರಬೇಕು. ಅವ್ರು ಖುಷಿಯಾಗಿದ್ದರೆ, ಆಸ್ಪತ್ರೆ ಸಿಬ್ಬಂದಿ ವರ್ಗದವ್ರು ಖುಷಿಯಾಗಿದ್ದರೆ ರೋಗಿಗೆ ಚೆನ್ನಾಗಿ ಚಿಕಿತ್ಸೆ ಕೊಡ್ತಾರೆ, ರೋಗಿಗೆ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ಸೊ ಆವಾಗ ನಾನು ಹೇಳಿದೆ, ಆ ಕೇಸಸ್ನೆಲ್ಲ ವಾಪಸ್ ತೆಗೆದುಕೊಬಿಡಿ. ಒಂದು, ನೀವು ಓಡಾಡಬೇಕು, ಆಮೇಲೆ ನೀವು ದುಡ್ಡು ಖರ್ಚು ಮಾಡಬೇಕು, ಸಂಸ್ಥೆನೂ ದುಡ್ಡು ಖರ್ಚು ಮಾಡಬೇಕು. ಅವೆಲ್ಲ ಯಾಕೆ? ನೀವು ವಿಡ್ರಾ ಆಲ್ ದೋಸ್ ಕೇಸಸ್, ಐ ವಿಲ್ ಸೆಟ್ಲ್ ಇಟ್. ಸೊ 33 ಕೇಸ್ ಇತ್ತು, ಎಲ್ಲ ವಿಡ್ರಾ ಮಾಡಿದರು, ಅದನ್ನೆಲ್ಲ ಸಾಲ್ವ್ ಮಾಡಿದೆ. ಸೊ ಅಲ್ಲಿಗೆ ವಾತಾವರಣ, ಕೆಲಸ ಮಾಡತಕ್ಕಂಥ ಒಂದು ವಾತಾವರಣ ಕೂಡ ಸೃಷ್ಟಿಯಾಯಿತು. ಸೊ ಹಾಗಾಗಿ ನಂತರ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳ ಸಂಖ್ಯೆ ಕ್ರಮೇಣವಾಗಿ ಜಾಸ್ತಿ ಆಯಿತು. ಅವಾಗ ಅಬೌಟ್ ಒಂದು 250 ಜನ ಹೊರ ರೋಗಿಗಳ ಸಂಖ್ಯೆ ಇತ್ತು. ಇವತ್ತು 1500ದಿಂದ 2000 ಇದೆ. ಸೊ ಆಲ್ಮೋಸ್ಟ್ 10 ಪಟ್ಟು ಜಾಸ್ತಿ ಆಗಿದೆ. ಸೊ ನಂತರ ರೋಗಿಗಳಿಗೆ ಏನಾಯಿತು, ಈ ಪ್ರೊಸೀಜರ್ಸು ಕೂಡ ಇದು ಬೇರೆ ಬೇರೆ ವಿಧಾನ ಬೇರೆ ಬೇರೆ ಪ್ರೊಸೀಜರ್ಸ್ನು ನಾವು ಆ್ಯಡ್ ಮಾಡ್ತಾ ಹೋದ್ವಿ. ಅಂದರೆ ಪ್ರತಿಷ್ಠಿತ ಆಸ್ಪತ್ರೆ, ಅಮೇರಿಕಾ ದೇಶ ಆಗ್ಬೋದು, ಐರೋಪ್ಯ ದೇಶ ಆಗ್ಬೋದು, ಅಥವಾ ಇಲ್ಲೇ ನಮ್ಮ ಬೆಂಗಳೂರು ಅಥವಾ ನಮ್ಮ ದೇಶದಲ್ಲೇ ಆಗ್ಬೋದು, ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಎಲ್ಲ ಉಪಕರಣಗಳು, ಎಲ್ಲ ಸಾಧನಗಳನ್ನು ನಾವು ಇಲ್ಲಿ ಇದು ಮಾಡಿದ್ವಿ. ಇದ್ರ ಜೊತೆಗೆ ದಾನಿಗಳು ಶುರುವಾದರು. CSR ನೋಡಿ, ನಾನು ಸಂಸ್ಥೆ ನಿರ್ದೇಶಕನಾಗಿದ್ದಾಗ ಒಂದು 5 ಲಕ್ಷ ರೂಪಾಯಿ ಇತ್ತು ಬಡವರ ಆರೋಗ್ಯ ನಿಧಿ, ಬಡ ರೋಗಿಗಳ ಆರೋಗ್ಯ ನಿಧಿ. ಇವತ್ತು 150 ಕೋಟಿ ಇದೆ. ಡೊನೇಷನ್ ಫಂಡು ಅದು ಕೂಡ ಒಂದು 50,000ನೋ 1 ಲಕ್ಷನೋ ಇತ್ತು. ಇವತ್ತು 50 ಕೋಟಿ ಇದೆ. ಅಂದರೆ ಈ ದಾನಿಗಳಿಂದ ಕೂಡ ನಾವು ಹಣವನ್ನು ಸಂಗ್ರಹಿಸಿದ್ವಿ. ದಾನಿಗಳು ಸ್ವಯಂ ಪ್ರೇರಿತರಾಗಿ ಬರಲಿಕ್ಕೆ ಶುರುವಾದರು. ಅಂದರೆ ಬಹಳ ಪ್ರಮುಖ ಈ ದಾನಿಗಳ ಪಟ್ಟಿಯಲ್ಲಿ ಹಲವಾರು ಜನ ಇದ್ದಾರೆ. ನಮ್ಮ ಇನ್ಫೋಸಿಸ್ ಫೌಂಡೇಶನ್, ಸುಧಾಮೂರ್ತಿ ನಾರಾಯಣಮೂರ್ತಿಯವರು, ವೀರೇಂದ್ರ ಹೆಗ್ಡೆಯವರು, ಆದಿಪರಾಶಕ್ತಿ ಟ್ರಸ್ಟು, ದೆನ್ ಹ್ಯಾವ್ ಆರ್ಟ್ ಫೌಂಡೇಶನ್, ನೀಡಿ ಆರ್ಟ್ ಫೌಂಡೇಶನ್, ರಾಜಸ್ಥಾನ್ ಯೂತ್ ಅಸೋಸಿಯೇಷನ್. ಅದು ಹೇಳ್ತಾ ಹೋದರೆ ಸುಮಾರು ಅಂದರೆ ಪ್ರತಿ ವರ್ಷ ದೇಣಿಗೆ ಕೊಡುವವರು ಸುಮಾರು 50ರಿಂದ 55 ಇದ್ದಾರೆ. ಅಥವಾ ಸಂಘ ಸಂಸ್ಥೆಗಳಾಗ್ಬೋದು ಅಥವಾ ಇಂಡಿವಿಜುವಲ್ಸ್ ಆಗ್ಬೋದು. ಒನ್ ಟೈಮ್ ಡೊನೇಷನ್ ಕೊಟ್ಟಿರೋರು 325 ಜನ ಇದ್ದಾರೆ. ಸೊ ಹೀಗಾಗಿ ನಮಗೆ ಎಲ್ಲ ಕಡೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಯಿತು, ಹಣ ಸಂಗ್ರಹ ಆಯಿತು. ಸೊ ಆಮೇಲೆ ನಾನು ಯಾವ ರೀತಿ ಕೆಲಸ ಮಾಡಿದ್ವಿ ಅಂದರೆ, ಈ 17-18 ವರ್ಷ ನಿರ್ದೇಶಕನಾಗಿದ್ದಾಗ ಪ್ರತಿದಿನ ಏನೋ ಒಂದು ಹೊಸದು ಮಾಡಿದೆ. ಅಂದರೆ ನನಗೇನು ಆಸ್ಪತ್ರೆಯಲ್ಲಿ ಯಾವಾಗಲೂ ಓಡಾಡೋದು, ಅಂದರೆ ರೋಗಿಗಳ ಮಧ್ಯೆ ಇರೋದು. ಆಗ ರೋಗಿಗಳ ಮಧ್ಯೆ ಇದ್ದರೆ ಅವ್ರ ಸಮಸ್ಯೆ ಗೊತ್ತಾಗುತ್ತೆ, ಅಥವಾ ನಮ್ಮ ಸಿಬ್ಬಂದಿ ವರ್ಗದವ್ರದ್ದು ಸಮಸ್ಯೆ ಗೊತ್ತಾಗುತ್ತೆ. ಒಂದು ಅಲರ್ಟ್. ನಾನು ಬಹುಶಃ ಅಲ್ಲಿ ನನ್ನ ನಿರ್ದೇಶಕ ಅವಧಿಯಲ್ಲಿ ಆಸ್ಪತ್ರೆ 500% ಪ್ರಗತಿಯನ್ನು ಸಾಧಿಸಿತು. 300 ಹಾಸಿಗೆ ಸಾಮರ್ಥ್ಯ ಇದ್ದಿದ್ದಂಥ ಆಸ್ಪತ್ರೆ ಇವತ್ತು 2000 ಹಾಸಿಗೆ ಸಾಮರ್ಥ್ಯಕ್ಕೆ ಬೆಳೆದಿದೆ. ಇಡೀ ದಕ್ಷಿಣ ಏಷ್ಯಾದಲ್ಲಿ 2000 ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಏಕೈಕ ಹೃದ್ರೋಗ ಸಂಸ್ಥೆ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆ ಆಗಿದೆ. ಸೊ ಹೀಗಾಗಿ ಅಂದರೆ ಪ್ರೊಸೀಜರ್ಸು ಎಲ್ಲ ರೀತಿಯ ಬೇರೆ ಬೇರೆ ಹೊಸ ವಿಭಾಗಗಳನ್ನು ತೆಗೆದ್ವಿ ನಾವು. ಮೊದಲು ಓನ್ಲಿ ಬಹುಶಃ ಹೇಳೋದಾದರೆ, ನಾನು ನಿರ್ದೇಶಕನಾಗಿ ನಾನು ಅಧಿಕಾರ ವಹಿಸ್ಕೊಂಡ ದಿವಸ ಆ ಆಸ್ಪತ್ರೆಗೆ ನಾಮಫಲಕ ಇರಲಿಲ್ಲ. ಅದಕ್ಕೇನೋ ಟೆಂಡರ್ ಕರೆದಿದ್ದೀವಿ, ಅದು ಫೈನಲೈಸ್ ಆಗಿಲ್ಲ ಅಂದರು. ಅದಕ್ಕೆ ನಾನೇನು ಮಾಡಿದೆ, ಕೆನರಾ ಬ್ಯಾಂಕ್ ಅವ್ರನ್ನ ನಾನು ಅಪ್ರೋಚ್ ಮಾಡಿದೆ. ಸೊ ನಾವು ನಿಮ್ಮ ಜೊತೆ ಬ್ಯಾಂಕಿಂಗ್ ಮಾಡ್ತಾ ಇದ್ದೀವಿ, ನೀವೇ ಸ್ಪಾನ್ಸರ್ ಮಾಡಿದರೆ ಒಳ್ಳೆಯದು ಅಂತ ಬೋರ್ಡು. ನಂತರ ಆ ಸಂಸ್ಥೆ ಹೆಸರು ಏನಿತ್ತು ಅಂದರೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಅಂತ ಇತ್ತು. ನಾನೇನು ಮಾಡಿದೆ, ಇಲ್ಲಿ ಬರೀ ಕಾರ್ಡಿಯಾಲಜಿ ಮಾತ್ರ ಇಲ್ಲ, ಕಾರ್ಡಿಯಾಕ್ ಸರ್ಜರಿ ಇದೆ, ವ್ಯಾಸ್ಕ್ಯುಲರ್ ಸರ್ಜರಿ ಇದೆ, ಆಮೇಲೆ ಮೈಕ್ರೋಬಯಾಲಜಿ ಇದೆ, ರೇಡಿಯಾಲಜಿ ಇದೆ, ಫೆಥಾಲಜಿ ಇದೆ. ಅದಕ್ಕೆ ನಾನೇನು ಮಾಡಿದೆ, ಈ ಸಂಸ್ಥೆಯ ಹೆಸರನ್ನು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಿಂದ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಅಂತ
ನಾವು ನಾಮನ್ ಕ್ಲೇಚರ್ನ ಚೇಂಜ್ ಮಾಡಿದ್ವಿ. ಸೊ ಈ ರೀತಿ ಕಾರ್ಯವ್ಯಾಪ್ತಿ ಕೂಡ ಕಾರ್ಯವ್ಯಾಪ್ತಿ. ಹಾಗೆಯೇ ಹೊಸ ಹೊಸ ವಿಭಾಗಗಳನ್ನು ತೆಗೆದ್ವಿ ನಾವು. ಹೊರರೋಗಿಗಳ ವಿಭಾಗದಲ್ಲಿ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಏರಿಯಾ. ಆ ಮಾಸ್ಟರ್ ಈಗೇನಾಗುತ್ತೆ, ನಮ್ಮ ಜನರಲ್ ಒ ಪಿ ಡಿ ಅಂತ ಏನಿದೆ ಅದರಲ್ಲಿ ಫಸ್ಟು ವೈದ್ಯರುಗಳು ಸಲಹಾ ಕೊಠಡಿಗಳಿದೆ, ನಂತರ ಇ ಸಿ ಜಿಗೆ ಒಂದು ರೂಮ್ಗೆ ಹೋಗಬೇಕು, ಎಕೋಗೆ ಇನ್ನೊಂದು ರೂಮ್ಗೆ ಹೋಗಬೇಕು, ಟ್ರೆಡ್ಮಿಲ್ ಟೆಸ್ಟ್ಗೆ ಇನ್ನೊಂದು ರೂಮ್ಗೆ ಹೋಗಬೇಕು, ರಕ್ತ ಪರೀಕ್ಷೆಗೆ ಇನ್ನೊಂದು ರೂಮ್ಗೆ ಹೋಗಬೇಕು. ನಾನೇನು ಅಂದ್ಕೊಂಡೆ, ತುಂಬ ವಯಸ್ಸಾದವ್ರಿಗೆ ಅಥವಾ ಕೆಲವರು ಬೇಗ ಬಂದು ಬೇಗ ಹೋಗುವಂಥವ್ರಿಗೆ ಎಲ್ಲ ಒಂದೇ ಕಡೆ ಇದ್ಬಿಟ್ರೆ ಇದೆಲ್ಲ ಈಗೇನು ನಾವು ಪರೀಕ್ಷೆಗಳನ್ನ ಹೇಳಿದೆ ಬೇಗ ಬೇಗ ಮಾಡಿಸ್ಕೊಂಡು ಹೋಗ್ತಾರೆ, ಬೇಕಾದರೆ ಸ್ವಲ್ಪ ಚಾರ್ಜಸ್ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಮಾಸ್ಟರ್ ಹೆಲ್ತ್ ಚೆಕಪ್ ಯೂನಿಟ್ನ ಓಪನ್ ಮಾಡಿದ್ವಿ. ಅದರಲ್ಲೇನು, ಅವರು ಬಂದು ರಿಜಿಸ್ಟರ್ ಮಾಡಿದ ತಕ್ಷಣ 2 ಅವರ್ಸಲ್ಲಿ ಕನ್ಸಲ್ಟೇಷನ್ ಜೊತೆಗೆ ಇವೆಲ್ಲ ಟೆಸ್ಟು ಆಗುತ್ತೆ, ರಿಪೋರ್ಟು ಆಗಿಬಿಡುತ್ತೆ. ಸೊ ಅದರಿಂದ ನಮಗೇನಾಯಿತು, ತುಂಬ ಎಲೈಟ್ ಕ್ಲಾಸ್ ಬರೋಕ್ಕೆ ಶುರುವಾದರು, ಅಧಿಕಾರಿಗಳು ಬರೋಕ್ಕೆ ಶುರುವಾದರು, ಜನಪ್ರತಿನಿಧಿಗಳು ಬರೋಕ್ಕೆ ಶುರುವಾದರು. ಸೊ ಹೀಗಾಗಿ ಆಸ್ಪತ್ರೆ ಎಕ್ಸ್ಪೋಸ್ ಆಗ್ತಾ ಹೋಗ್ತು, ಹಾಗಾಯಿತು. ನಂತರ ಒಂದು ಫುಡ್ ಕೋರ್ಟ್ ಕಾನ್ಸೆಪ್ಟು, ಎಲ್ಲ ಕ್ಯಾಂಟೀನ್ ಅಂತಾರೆ. ನಾನು ಆ ಕ್ಯಾಂಟೀನ್ ವರ್ಡ್ ಸರಿ ಇಲ್ಲ, ಯಾಕೆಂದರೆ ಫುಡ್ ಕೋರ್ಟ್ ಅಂದರೆ ಅದ್ರದ್ದು ಸ್ಟ್ಯಾಂಡರ್ಡೇ ಬೇರೆ ಇರುತ್ತೆ. ಸೊ ಇವತ್ತು ಅಲ್ಲಿ ಫುಡ್ ಕೋರ್ಟ್ ವ್ಯವಸ್ಥೆನೇ ಮಾಡಿದ್ವಿ. ಆಮೇಲೆ ಒಂದು ಕಾಫಿ ಸೆಂಟರ್ ಅಂತ ಹೊರಗಡೆ, ಆಸ್ಪತ್ರೆಯಿಂದ ಜಸ್ಟ್ ಹೊರಗಡೆ, ಯಾಕೆಂದರೆ ಇದು 5 ಗಂಟೆ ಮೇಲೆ ಕ್ಲೋಸ್ ಆಗುತ್ತೆ, ಅಥವಾ ಬೆಳಗಿನ ಜಾವ ಅದು ಕೆಲವರೆಲ್ಲ ಟ್ರೈನಲ್ಲಿ ಬಸ್ಸಲ್ಲಿ ಬಂದು ಕೂತಿರ್ತಾರೆ, ಆಸ್ಪತ್ರೆ ಮೇನ್ ಎಂಟ್ರೆನ್ಸ್ ತೆಗ್ದಿರಲ್ಲ. ಸೊ ಅವ್ರಿಗೆ ವ್ಯವಸ್ಥೆ, ಅವ್ರಿಗೆ ಟಾಯ್ಲೆಟ್ ವ್ಯವಸ್ಥೆ, ಈ ಥರ ಮಾಡಿದ್ವಿ. ನಂತರ ಲ್ಯಾಬು ಅಷ್ಟೇ, ಲ್ಯಾಬ್ರೇಟ್ರಿದು ಕೂಡ ಯಾವ ರೀತಿ ಮಾಡಿದ್ವಿ, ಬಹಳ ಸಣ್ಣಕ್ಕಿತ್ತದು. ಅದನ್ನು ನಾನು ಆ್ಯಕ್ಚುಲಿ 1-2 ಕಾನ್ಫರೆನ್ಸ್ ಮಾಡಿದ್ದೆ ನಾನು. ಅಂದರೆ ಅದು ಸರ್ಕಾರಿ ಈ ವ್ಯವಸ್ಥೆಗೆ ಸಂಬಂಧಪಟ್ಟ ಸಂಸ್ಥೆಗೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಕಾನ್ಫರೆನ್ಸ್ ಅಲ್ಲ, ಅದು ಪ್ರೈವೇಟ್ ಕಾನ್ಫರೆನ್ಸು. ಅದರಲ್ಲಿ ಒಂದು 75 ಲಕ್ಷ ಉಳಿದಿತ್ತು ನನಗೆ ಕಾನ್ಫರೆನ್ಸಲ್ಲಿ. ಅದನ್ನು ನಾವು ಕೊಟ್ಟು ಫುಡ್ ಕೋರ್ಟ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಕಾನ್ಫರೆನ್ಸ್ ಮಾಡಿದ್ವಿ, TCT ಇಂಡಿಯಾ ಅಂತ. ಆ ಕಾನ್ಫರೆನ್ಸಲ್ಲಿ ಸ್ವಲ್ಪ ಹಣ ಉಳಿದಿತ್ತು, ಅದನ್ನು ತೊಗೊಂಡೋಗಿ ಲ್ಯಾಬ್ರೇಟ್ರಿ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಸೊ ಈ ರೀತಿ ಮಾಡಿ ಇದು ಮಾಡಿದ್ವಿ. ನಂತರ ಇವತ್ತು ಯಾವುದೇ ಟೆಸ್ಟ್ ಆಗ್ಬೋದು, ಎಲ್ಲ ರಿಪೋರ್ಟೂ ಸಾಮಾನ್ಯವಾಗಿ 5 ಗಂಟೆ ಒಳಗೆ ಸಿಕ್ಬಿಡುತ್ತೆ, ಆ ರೀತಿ ಇದೆ. ಯಾವುದು ಎಕೋ ಟೆಸ್ಟ್ ಆಗ್ಬೋದು, ಆಂಜಿಯೋಗ್ರಾಮ್ ಟೆಸ್ಟ್ ಆಗ್ಬೋದು, ಟ್ರೆಡ್ಮಿಲ್ ಟೆಸ್ಟ್ ಆಗ್ಬೋದು. ಅಂದರೆ ಈ ಸೈನೇಜಸ್ಸು ಬಹಳ ಮುಖ್ಯ. ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಸೈನೇಜಸ್ ಕೂಡ ಇರಲಿಲ್ಲ ಎಲ್ಲ ಕಡೆ. ನಾನು ಯಾವ ರೀತಿ ಇದು ಮಾಡಿದ್ದೀನಿ ಅಂದರೆ, ನಾನು ವಾಕ್ ಮಾಡುವಾಗ ಆಸ್ಪತ್ರೆ ಕಾರಿಡಾರ್ಸಲ್ಲಿ ನಡಿಬೇಕಾದ್ರೆ ಯಾರೋ ನನಗೆ ಕೇಳ್ತಾರೆ, ಎಕೋ ರೂಮಲ್ಲಿದೆ ಸರ್ ಅಂತ. ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ, ನೋಡಿ ಅದು ಸ್ಟ್ರೈಟ್ ಎಡಗಡೆ ಹೋದರೆ ಸಿಗುತ್ತೆ ಅಂತ. ನಾನು ಅಲ್ಲಿಗೆ ನಿಲ್ಲಿಸಲ್ಲ. ನಾನು ಯಾವ ರೀತಿ ಯೋಚನೆ ಮಾಡಿದ್ದೆ ಅಂದರೆ, ಇವತ್ತು ಈ ಒಬ್ಬ ರೋಗಿ ಏನೋ ಹೇಳಿದ್ರು ನಾಳೆ ಇದೇ ಥರ ಆಗ್ಬೋದು, ನಾಡಿದ್ದು ಇದೇ ಥರ ಆಗ್ಬೋದು. ಸೊ ಅದರಿಂದ ಅಲ್ಲಿ ಒಂದು ಸೈನೇಜಸ್ ಬೇಕು. ಸೊ ಈ ರೀತಿ ಪ್ರಾಕ್ಟಿಕಲ್ ಆಗಿ ಮಾಡಿ ಮತ್ತೆ ಮಾಡ್ತಾ ಹೋದ್ರೆ